ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮ್ಮ ಅಭಿಮಾನದ ಜಂಬೂ ಸವಾರಿ ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಶುಭ ಸ್ವಾಗತ. ಇಂದಿನ ವಿಷಯ ಹಾಗೆ ಸುಮ್ಮನೆ ಮನಸಾರೆ ನಕ್ಕು ಬಿಡಿ. ಇಂದು ನಾನು ನಮ್ಮ ಕನ್ನಡ ಸಾಹಿತ್ಯ ಪ್ರಕಾರದ ಅತಿ ಜನಪ್ರಿಯ ಪ್ರಕಾರವಾದ ಚುಟುಕು ಸಾಹಿತ್ಯದ ಬಗ್ಗೆ ತಿಳಿಸುತ್ತಾ ಕೆಲವು ಚುಟುಕುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ನಮ್ಮ ಕನ್ನಡದ ಸಾಹಿತ್ಯ ಪರಂಪರೆ ಅತಿ ಶ್ರೇಷ್ಠವಾದುದು ಹಾಗೂ ಘನ ಗಂಭೀರವಾದುದು. ಮಹಾಕಾವ್ಯ, ಕಾವ್ಯ, ಖಂಡಕಾವ್ಯ, ಕತೆ, ಕಾದಂಬರಿ, ಪ್ರಬಂಧ ಇವೆಲ್ಲ ಗಂಭೀರ ಸ್ವರೂಪದ್ದಾದರೆ ನಗೆಬರಹ, ನಗೆಹನಿಗಳು, ಲಘು ಪ್ರಬಂಧಗಳು ಹಾಗೂ ಚುಟುಕುಗಳು ಓದುಗನ ಮುಖದಲ್ಲಿ ಮಂದಹಾಸ ಮೂಡಿಸುವ ಹಾಗೂ ನಗೆ ತರಿಸುವ ಒಂದು ಗುರುತರವಾದ ಜವಾಬ್ದಾರಿಯನ್ನು ಹೊತ್ತಿವೆ. ಅದರಲ್ಲೂ ಚುಟುಕು ವಿಭಾಗವಂತೂ ತಕ್ಷಣವೇ ನಗೆ ತರಿಸುವಂಥದ್ದಾಗಿದೆ. ಅತಿ ಕಡಿಮೆ ಹಾಗೂ ಪ್ರಾಸಬದ್ಧ ಶಬ್ದಗಳು ಹಾಗೂ ಕೆಲವೇ ಸಾಲುಗಳಲ್ಲಿ ಮೂಡಿಬರುವ ಚುಟುಕುಗಳು ಓದುಗನನ್ನು ನಗೆಗಡಲಲ್ಲಿ ತೇಲಿಸುತ್ತವೆ. ಚುಟುಕುಗಳು ಕೇವಲ ನಗೆಯನ್ನಷ್ಟೇ ತರಿಸುವುದಿಲ್ಲ, ಅದರೊಂದಿಗೆ ಸಮಾಜದಲ್ಲಿನ ಓರೆಕೋರೆಗಳನ್ನು, ಅಧ್ವಾನಗಳನ್ನು ವ್ಯಂಗ್ಯವಾಗಿ ಟೀಕಿಸುವ, ತಿದ್ದುವ ಹಾಗೂ ತೀಡುವ ಕೆಲಸವನ್ನೂ ಮಾಡುತ್ತವೆ. ಹೀಗೆ ಚುಟುಕುಗಳು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುತ್ತವೆ ಎನ್ನಬಹುದಾಗಿದೆ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಈ ವಿಭಾಗವನ್ನು ಅತಿ ಪ್ರಸಿದ್ಧಿಗೆ ತಂದವರೆಂದರೆ ದಿನಕರ್ ದೇಸಾಯಿಯವರು ಹಾಗೂ ಎಚ್ ದುಂಡಿರಾಜ್ ಅವರು. ಚುಟುಕುಗಳು ಎಂದ ತಕ್ಷಣ ನಮಗೆ ನೆನಪಾಗುವುದು ಮುಖ್ಯವಾಗಿ ಈ ಎರಡು ಹೆಸರುಗಳು, ದಿನಕರ್ ದೇಸಾಯಿಯವರದ್ದು ಹಾಗೂ ಎಚ್ ದುಂಡಿರಾಜ್ ಅವರದ್ದು. ಇದಲ್ಲದೆ ಇನ್ನೂ ಅನೇಕ ಜನ ಕವಿ ಮಹಾಶಯರು, ನಗೆ ಬರಹಗಾರರು ಈ ಚುಟುಕು ವಿಭಾಗವನ್ನು ಅತಿ ಸಮೃದ್ಧಿಗೊಳಿಸಿದ್ದಾರೆ. ಹೀಗಾಗಿ ಚುಟುಕು ಅತಿ ಜನಪ್ರಿಯ ಪ್ರಕಾರವಾಗಲು ಈ ಎಲ್ಲ ಕವಿವರರು ಕಾರಣರಾಗಿದ್ದಾರೆ ಎನ್ನಬಹುದಾಗಿದೆ. ದಿನಕರ ದೇಸಾಯಿಯವರದ್ದು ಗಂಭೀರ ಹಾಗೂ ವ್ಯಂಗ್ಯ ಶೈಲಿಯಲ್ಲಿ ಸಮಾಜವನ್ನು ತಿದ್ದುವ, ತೀಡುವ ಕೆಲಸವಾದರೆ ಎಚ್ ದುಂಡಿರಾಜರದು ಹಾಸ್ಯ ಶೈಲಿಯಲ್ಲಿ ನಗು ಮೂಡಿಸುವಂಥದ್ದು. ಒಮ್ಮೆ ನಮ್ಮ ಪ್ರೀತಿಯ ಕವಿ, ರಾಷ್ಟ್ರಕವಿ ಶ್ರೀ GS ಶಿವರುದ್ರಪ್ಪನವರು ಒಂದು ಚುಟುಕು ವಾಚನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹೋಗಿದ್ರಂತೆ. ಅಲ್ಲಿ ಅವರು ಆ ಚುಟುಕು ವಾಚನ ಕಾರ್ಯಕ್ರಮವನ್ನು ಹಾಗೂ ಅಲ್ಲಿ ಬಂದು ವಾಚನ ಮಾಡಿದ ಕವಿಗಳ ಬಗ್ಗೆ ಮೆಚ್ಚುಗೆ ಸೂಚಿಸಿ ನಂತರ ತಮ್ಮ ಭಾಷಣದ ಕೊನೆಯಲ್ಲಿ, ನಿಮ್ಮೆಲ್ಲರ ಚುಟುಕುಗಳನ್ನು ಕೇಳಿ ನನಗೆ ತುಂಬಾ ಸಂತಸವಾಗಿದೆ. ನಾನು ಮನಸಾರೆ ನಗುವಂತೆ ಮಾಡಿದ್ದೀರಿ. ಇದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಆದರೆ ಇದೇನು, ನೀವೆಲ್ಲ ಬರೀ ಟೆಂಟುಗಳನ್ನು ಮಾತ್ರ ಹಾಕಿದರೆ ಹೇಗೆ, ಮನೆ ಕಟ್ಟುವುದು ಯಾವಾಗ ಎಂದು ಪ್ರಶ್ನೆ ಮಾಡಿದ್ರಂತೆ. ಇಲ್ಲಿ ಶ್ರೀ JSS ಅವರ ಅಭಿಪ್ರಾಯ ಏನಂದ್ರೆ, ಚುಟುಕುಗಳ ಮೂಲಕ ಬರೀ ನಗಿಸೋದಾಯಿತು, ಇದರಲ್ಲಿ ಸ್ವಲ್ಪ ಗಂಭೀರತೆಯೂ ಬರಲಿ, ಸಮಾಜದಲ್ಲಿನ ಅಧ್ವಾನಗಳನ್ನು ತಿದ್ದುವ, ತೀಡುವ ಕೆಲಸವಾಗಲಿ ಎನ್ನುವುದು JSS ಅವರ ಸ್ವಸ್ಥ ಸಮಾಜಮುಖಿ ನಿಲುವಾಗಿತ್ತು. ಏನೇ ಆಗಲಿ, ಚುಟುಕುಗಳು ಈ ಎರಡೂ ಕೆಲಸವನ್ನು ಅಂದರೆ ನಗಿಸುವುದನ್ನು, ಆ ಮೂಲಕ ವ್ಯಂಗ್ಯ ರೀತಿಯಲ್ಲಿ ಸಮಾಜದಲ್ಲಿನ ತಪ್ಪುಗಳನ್ನು ಸರಿಪಡಿಸುವ ಕೆಲಸವನ್ನು ಖಂಡಿತವಾಗಿ ಮಾಡುತ್ತಿವೆ ಎಂದು ನಿಸ್ಸಂಶಯವಾಗಿ ಹೇಳಬಹುದಾಗಿದೆ. ಬನ್ನಿ ಹಾಗಾದರೆ ಚುಟುಕು ಲೋಕದಲ್ಲಿ ವಿಹರಿಸೋಣ, ನಗೆಗಡಲಲ್ಲಿ ತೇಲೋಣ, ಅದರೊಂದಿಗೆ ಸಮಾಜದ ಸಾಂಸ್ಕೃತಿಕ ಸ್ವಾಸ್ಥ್ಯವನ್ನು ಕಾಪಾಡೋಣ. ಮೊದಲನೇದಾಗಿ ಚುಟುಕು ಬ್ರಹ್ಮ ಎಂದು ಖ್ಯಾತರಾದ ಶ್ರೀ ದಿನಕರ್ ದೇಸಾಯಿಯವರ ಚುಟುಕುಗಳೊಂದಿಗೆ ರಂಗ ಪ್ರವೇಶ ಮಾಡೋಣ. ಬನ್ನಿ. ದಿನಕರ್ ದೇಸಾಯಿಯವರ ಚುಟುಕುಗಳು. ಕನ್ನಡ ನುಡಿಯೇ ನೀನೆಷ್ಟು ಚಂದ, ಏನು ಗೀಚಿದರೂ ಆಗುವುದು ಶ್ರೀಗಂಧ. ಕನ್ನಡ ನುಡಿಯೇ ನೀನೆಷ್ಟು ಚಂದ, ಏನು ಗೀಚಿದರೂ ಆಗುವುದು ಶ್ರೀಗಂಧ. ಇಲ್ಲಿ ಕವಿಯ ಕನ್ನಡಾಭಿಮಾನವನ್ನು ಕಾಣಬಹುದಾಗಿದೆ. ಇನ್ನೊಂದು ಚುಟುಕು. ಬರೀ ವಿಡಂಬನೆ ಬರೆದು ಹಾಳಾದೆ ದೇವ, ಸಂಪೂರ್ಣ ಮರೆತು ಹೋಯಿತು ನಿನ್ನ ಭಾವ. ಆಗ ದೇವನೆಂದನು, ವಿಡಂಬನೆ ಬೇಕು ಸದ್ಯ, ಮುಂದುವರಿಯಲಿ ನಿನ್ನ ಚೂಪಾದ ಪದ್ಯ. ಮುಂದುವರಿಯಲಿ ನಿನ್ನ ಚೂಪಾದ ಪದ್ಯ. ಇಲ್ಲಿ ಕವಿ, ನಾನು ಬರೀ ವ್ಯಂಗ್ಯ ಶೈಲಿಯಲ್ಲಿದ್ದೀನಿ ದೇವ, ನಿನ್ನನ್ನು ಮರ್ತಿದ್ದೀನಿ ಎಂದಾಗ ದೇವ, ಇರಲಿ, ಇದರೊಂದಿಗೆ ಗಂಭೀರತೆಯೂ ಬರಲಿ ಎಂದು ಕವಿಯನ್ನು ಎಚ್ಚರಿಸುತ್ತಾನೆ. ಇನ್ನೊಂದು ಚುಟುಕು ನೋಡೋಣ. ಆ ಹುಡುಗಿ ಜೇನುತುಪ್ಪದ ಹಾಗೆ ಮಧುರ, ಅವಳ ಸೀರೆ ಸೆರಗು ಹೂವಿಗಿಂತಲೂ ಹಗುರ. ಆ ಹುಡುಗಿ ಜೇನುತುಪ್ಪದ ಹಾಗೆ ಮಧುರ, ಅವಳ ಸೀರೆ ಸೆರಗು ಹೂವಿಗಿಂತಲೂ ಹಗುರ. ಹೀಗೆಂದು ಹಿಡಿದು ಬಿಟ್ಟೆನು ಅವಳ ಹಾದಿ, ಸಿಕ್ಕೀತೆಂಬ ಆಸೆಯಿಂದ ಒಂದು ಸ್ಥಾನ ಅವಳ ಬದಿ. ಹೀಗೆಂದು ಹಿಡಿದು ಬಿಟ್ಟೆನು ಅವಳ ಹಾದಿ, ಸಿಕ್ಕೀತೆಂಬ ಆಸೆಯಿಂದ ಒಂದು ಸ್ಥಾನ ಅವಳ ಬದಿ. ಇದರಲ್ಲಿ ಕವಿಯು ತರುಣಿಯೊಬ್ಬಳಿಗೆ ಮನಸೋತು ಅವಳ ಸಾಂಗತ್ಯ ಬಯಸುವ ಆಸೆಯನ್ನು ಕಾಣಬಹುದಾಗಿದೆ.
ಇನ್ನು ದಿನಕರ್ ದೇಸಾಯಿ ಅವರ ಅತಿ ಪ್ರಸಿದ್ಧವಾದ ಹಾಗೂ ಘನಗಂಭೀರವಾದ ಚುಟುಕೊಂದನ್ನು ನೋಡೋಣ ಬನ್ನಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಭೂಮಿ ಗೊಬ್ಬರದಿಂದ ತೆನೆಯೆಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಭೂಮಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಈ ಚುಟುಕಿನಲ್ಲಿ ತಾನು ಈ ಭೂಮಿ ಬಿಟ್ಟ ನಂತರವೂ ನನ್ನ ಶರೀರವನ್ನು ಸುಟ್ಟ ಬೂದಿಯಿಂದ ತೆನೆಯೊಂದು ಚಿಗುರಿ ನಾಡಿಗೆ ಅನ್ನವಾಗಲಿ, ಆಗ ನನ್ನ ಜನ್ಮ ಸಾರ್ಥಕವಾಗಲಿ ಎಂಬುದು ಕವಿಯ ಉದಾತ್ತ ಆಶಯವಾಗಿದೆ. ಇನ್ನೊಂದು ಚುಟುಕು ನೋಡೋಣ. ಅಳಿಯ ದೇವನು ಅವಳ ನೋಡಿದನು ಕದ್ದು, ಕಣ್ಸನ್ನೆಯಿಂದಲೇ ಮಾಡಿದನು ಮುದ್ದು. ಅಳಿಯ ದೇವನು ಅವಳ ನೋಡಿದನು ಕದ್ದು, ಕಣ್ಸನ್ನೆಯಿಂದಲೇ ಮಾಡಿದನು ಮುದ್ದು. ಅಡಗಿ ತಿಂದನು ಕೊನೆಗೆ ಚುಂಬನ ಮಿಠಾಯಿ, ಆದರೂ ಪೂರ್ತಿ ಸವಿಯಾಗಿಲ್ಲ ಬಾಯಿ. ಅಡಗಿ ತಿಂದನು ಕೊನೆಗೆ ಚುಂಬನ ಮಿಠಾಯಿ, ಆದರೂ ಪೂರ್ತಿ ಸವಿಯಾಗಿಲ್ಲ ಬಾಯಿ. ಇದರಲ್ಲಿ ಪತಿ ಪತ್ನಿಯರ ಸರಸ ಸಲ್ಲಾಪವನ್ನು ಸೂಕ್ಷ್ಮವಾಗಿ ಕಾಣಬಹುದಾಗಿದೆ. ಹೀಗೆ ದಿನಕರ್ ದೇಸಾಯಿಯವರು ಹಲವಾರು ವಿಚಾರಗಳನ್ನು ಒಳಗೊಂಡ ಸಾವಿರಾರು ಚುಟುಕುಗಳನ್ನು ರಚಿಸಿ ಚುಟುಕು ಬ್ರಹ್ಮ ಎಂದು ಖ್ಯಾತರಾಗಿದ್ದಾರೆ. ಇವರ ಇನ್ನೂ ಅನೇಕ ಚುಟುಕುಗಳ ಸವಿಯನ್ನು ಮುಂಬರುವ ಸಂಚಿಕೆಗಳಲ್ಲಿ ಸವಿಯೋಣ. ಇನ್ನು ಇನ್ನೋರ್ವ ಚುಟುಕು ಬ್ರಹ್ಮ ಎಚ್ ದುಂಡಿರಾಜ್ ಅವರ ಕೆಲವು ಚುಟುಕುಗಳ ರುಚಿಯನ್ನು ಆಸ್ವಾದಿಸೋಣ ಬನ್ನಿ. ಎಚ್ ದುಂಡಿರಾಜ್ ಅವರದು ಪೂರ್ಣ ಹಾಸ್ಯ ಶೈಲಿ. ಆಗೊಮ್ಮೆ ಈಗೊಮ್ಮೆ ಗಂಭೀರವಾಗಿ ಬರೆಯುವುದು ಉಂಟು, ಆದರೆ ಹೆಚ್ಚಾಗಿ ಹಾಸ್ಯ ಶೈಲಿ. ಹೀಗಾಗಿ ಅವರ ಚುಟುಕುಗಳೆಂದರೆ ನಗೆ ಹಬ್ಬ. ಒಂದು ಸಂದರ್ಭದಲ್ಲಿ ಎಚ್ ದುಂಡಿರಾಜ್ ಅವರನ್ನು ಸಂದರ್ಶಕರೊಬ್ಬರು ನಿಮ್ಮ ಕೌಟುಂಬಿಕ ಜೀವನದ ಬಗ್ಗೆ ಹೇಳಿ ಸರ್ ಎಂದು ಕೇಳಿದ್ರಂತೆ. ಆಗ ಎಚ್ ದುಂಡಿರಾಜ್ ಅವರು ಕೊಟ್ಟ ಉತ್ತರ ಏನು ಗೊತ್ತೇ? ಚುಟುಕು ರೂಪದಲ್ಲೇ ಉತ್ತರ. ಒಂದು ದಿನ ನನಗೆ ಇವಳು ಸಿಕ್ಕಳು, ನನ್ನ ನೋಡಿ ಮನಸಾರೆ ನಕ್ಕಳು, ನಮಗೀಗ 2 ಮಕ್ಕಳು. ಒಂದು ದಿನ ನನಗಿವಳು ಸಿಕ್ಕಳು, ನನ್ನ ನೋಡಿ ಮನಸಾರೆ ನಕ್ಕಳು, ನಮಗೀಗ 2 ಮಕ್ಕಳು. ಇಷ್ಟೊಂದು ಕಡಿಮೆ ಶಬ್ದಗಳಲ್ಲಿ ತಮ್ಮ ಕುಟುಂಬದ ಬಗ್ಗೆ ಪೂರ್ತಿ ಹೇಳಲು ಎಚ್ ದುಂಡಿರಾಜ್ ಅವರಿಗೆ ಮಾತ್ರ ಸಾಧ್ಯ ಅಲ್ಲವೇ? ಇನ್ನೊಂದು ಚುಟುಕು. ನಾನು ಒಬ್ಬ ಕವಿ, ನನಗೆ ಬೇಕಾದದ್ದು ಹೃದಯವಿರುವಂಥ 5-6 ಕಿವಿ. ನಾನು ಒಬ್ಬ ಕವಿ, ನನಗೆ ಬೇಕಾದದ್ದು ಹೃದಯವಿರುವಂಥ 5-6 ಕಿವಿ. ಇದು ಶ್ರೀ GS ಶಿವರುದ್ರಪ್ಪ ಅವರದು. ಇದಕ್ಕೆ ಸಮಾನಾಂತರವಾಗಿ ಎಚ್ ದುಂಡಿರಾಜ್ ಅವರ ಚುಟುಕು ಹೀಗಿದೆ ನೋಡಿ. ನಾನು ಒಬ್ಬ ಕವಿ, ನನಗೆ ಬೇಕಾದದ್ದು ಮೊಬೈಲ್ ಜೊತೆಗಿರದ 2 ಕಿವಿ. ನಾನು ಒಬ್ಬ ಕವಿ, ನನಗೆ ಬೇಕಾದದ್ದು ಮೊಬೈಲ್ ಜೊತೆಗಿರದ 2 ಕಿವಿ. ಇದನ್ನು ನೋಡಿದರೆ ಎಚ್ ದುಂಡಿರಾಜ್ ಅವರ ಚುಟುಕು ವಾಚನ ಕಾರ್ಯಕ್ರಮಕ್ಕೆ ಹೋಗುವುದಾದರೆ ಮೊಬೈಲನ್ನು ಮನೆಯಲ್ಲಿಟ್ಟು ಹೋಗೋದೇ ವಾಸಿ. ಇನ್ನೊಂದು ಚುಟುಕು. ಮನೆ ಎಂಬ ಮಿನಿ ಇಂಡಿಯಾದಲ್ಲಿ ಗಂಡ ಹೆಸರಿಗೆ ಮಾತ್ರ ಪ್ರಧಾನಿ, ಹೆಂಡತಿ ಎಂಬ ಹೈಕಮಾಂಡ್ ಮಾತಿಗೆ ತಲೆ ಅಲ್ಲಾಡಿಸುವ ಒಂದು ಪ್ರಾಣಿ. ಮನೆ ಎಂಬ ಮಿನಿ ಇಂಡಿಯಾದಲ್ಲಿ ಗಂಡ ಹೆಸರಿಗೆ ಮಾತ್ರ ಪ್ರಧಾನಿ, ಹೆಂಡತಿ ಎಂಬ ಹೈಕಮಾಂಡ್ ಮಾತಿಗೆ ತಲೆ ಅಲ್ಲಾಡಿಸುವ ಒಂದು ಪ್ರಾಣಿ. ಇಲ್ಲಿ ಹೊರಗೆ ಹುಲಿಯಂತೆ ಆರ್ಭಟಿಸುವ ಗಂಡಂದಿರು ಮನೆಯಲ್ಲಿ ಹೆಂಡತಿಯ ಮುಂದೆ ಯಾವ ಸ್ಥಾನದಲ್ಲಿರ್ತಾರೆ ಅನ್ನೋದನ್ನ ಸೂಚ್ಯವಾಗಿ ತಿಳಿಸಿದ್ದಾರೆ ಎಚ್ ದುಂಡಿರಾಜ್ ಅವರು. ಇನ್ನೊಂದು ಚುಟುಕು. ಎಲ್ಲರೆದುರು ಗೊಳೋ ಎಂದು ಅತ್ತು ಕಣ್ಣೀರು ವರ್ಷಿಕೊಳ್ಳುವ ಇವರು ಚೀಫ್ ಮಿನಿಸ್ಟರ್ ಅಲ್ಲ, ಖರ್ಚೀಫ್ ಮಿನಿಸ್ಟರ್. ಎಲ್ಲರೆದುರು ಗೊಳೋ ಎಂದು ಅತ್ತು ಕಣ್ಣೀರು ವರ್ಷಿಕೊಳ್ಳುವ ಇವರು ಚೀಫ್ ಮಿನಿಸ್ಟರ್ ಅಲ್ಲ, ಖರ್ಚೀಫ್ ಮಿನಿಸ್ಟರ್. ಇದು ಭಾಷಣ ಮಾಡುವಾಗ ಅಲ್ಲಲ್ಲಿ ಕಣ್ಣೀರು ಹಾಕುವ ನಮ್ಮ ಮಾಜಿ ಮುಖ್ಯಮಂತ್ರಿಯೊಬ್ಬರ ಬಗ್ಗೆ ಹೀಗೆ ವ್ಯಂಗ್ಯವಾಗಿ ಹೇಳಿದ್ದಾರೆ ಎಚ್ ದುಂಡಿರಾಜ್ ಅವರು. ಹೀಗೆ ಸದಾ ನಗಿಸುವ ಎಚ್ ದುಂಡಿರಾಜ್ ಅವರು ಆಗಾಗ ಮನಸ್ಸನ್ನು ಗಾಢವಾಗಿ ತಟ್ಟುವ ಚುಟುಕುಗಳನ್ನು ಬರೆಯುತ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಚುಟುಕು. ಸತ್ತು ಹೋಯಿತು 2009, ಹೋಗಲಿ ಬಿಡಿ ಅದರ ಆಯುಷ್ಯ ತುಂಬಿತ್ತು. ಸತ್ತು ಹೋಯಿತು 2009, ಹೋಗಲಿ ಬಿಡಿ ಅದರ ಆಯುಷ್ಯ ತುಂಬಿತ್ತು. ಆದರೆ ಯಾಕೆ ಹೋಗಬೇಕಿತ್ತು 9 ಜೊತೆ ನಮ್ಮ ವಿಷ್ಣು ಮತ್ತು ಅಶ್ವತ್ತು? ಆದರೆ ಯಾಕೆ ಹೋಗಬೇಕಿತ್ತು 9 ಜೊತೆ ನಮ್ಮ ವಿಷ್ಣು ಮತ್ತು ಅಶ್ವತ್ತು? ವಿಷ್ಣುವರ್ಧನ್ ಹಾಗೂ ಅಶ್ವಥ್ ಅವರು ನಮ್ಮನ್ನಗಲಿದ ಸಂದರ್ಭದಲ್ಲಿ ಬರೆದ ಚುಟುಕು ಇದು. ಅದಕ್ಕೆ ನಾನು ಹೇಳಿದೆ ಇದು ಘನಗಂಭೀರವಾದ ಚುಟುಕು. ಎಚ್ ದುಂಡಿರಾಜ್ ಅವರದು ಅತಿ ದೊಡ್ಡ ಚುಟುಕು ಭಾಂಡಾರ. ಇನ್ನೂ ಅವರ ಸಹಸ್ರಾರು ಚುಟುಕುಗಳನ್ನು ಮುಂದಿನ ದಿನಗಳಲ್ಲಿ ನೋಡೋಣ.
ಇಲ್ಲಿಯವರೆಗೆ ಚುಟುಕು ಬ್ರಹ್ಮರೆಂದು ಪ್ರಸಿದ್ಧರಾದ ದಿನಕರ ದೇಸಾಯಿ ಹಾಗೂ ಎಚ್ ದುಂಡಿರಾಜ ಅವರ ಕೆಲವು ಚುಟುಕುಗಳನ್ನು ನೋಡಿದ್ದಾಯಿತು. ಇನ್ನು ಕೆಲ ಅಜ್ಞಾತ ಹಾಗೂ ಪ್ರಚಲಿತರಾದ ಕೆಲ ಕವಿಗಳ ಕೆಲವು ಚುಟುಕುಗಳನ್ನು ನೋಡೋಣ ಬನ್ನಿ. ಹುಡುಗಿ ನೀ ಮಾತನಾಡಿದರೆ ಕತೆ, ಅತ್ತರೆ ಕಾದಂಬರಿ, ಮೌನವಾಗಿದ್ದರೆ ಒಗಟು, ನಕ್ಕರೆ ಚುಟುಕು, ಪ್ರೀತಿಸಿದರೆ ಅಕಸ್ಮಾತ್ ಪ್ರೀತಿಸಿದರೆ ಅದೊಂದು ನಾಟಕ, ನಾಟಕ ಅದೊಂದು ನಾಟಕ, ಅದೊಂದು ನಾಟಕ. ಹುಡುಗಿ ನೀ ಮಾತನಾಡಿದರೆ ಕತೆ, ಅತ್ತರೆ ಕಾದಂಬರಿ, ಮೌನವಾಗಿದ್ದರೆ ಒಗಟು, ನಕ್ಕರೆ ಚುಟುಕು, ಪ್ರೀತಿಸಿದರೆ ಅಕಸ್ಮಾತ್ ಪ್ರೀತಿಸಿದರೆ ಅದೊಂದು ನಾಟಕ, ನಾಟಕ ಅದೊಂದು ನಾಟಕ, ಅದೊಂದು ನಾಟಕ. ಇದರ ಅರ್ಥ ಹುಡುಗಿಯರು ಎಂದೂ ಪ್ರೀತಿಸುವುದಿಲ್ಲ, ಆದರೆ ಪ್ರೀತಿಸಲ್ಪಡುತ್ತಾರೆ ಅಷ್ಟೇ ಎನ್ನುವುದು ಈ ಕವಿಯ ಆಶಯವಾಗಿದೆ. ಇನ್ನೊಂದು ಚುಟುಕು. ಅದೇ ತಾನೇ ಮದುವೆಯಾದ ತರುಣಿ ಹೇಗೆ ಕಾಣ್ತಾಳೆ ನೋಡಿ. ಕೆನ್ನೆ ತುಂಬ ನಸು ನಾಚುವ ರಂಗು, ಕಣ್ಣ ತುಂಬ ಹೊಸ ಬಾಳಿನ ಗುಂಗು. ಕೆನ್ನೆ ತುಂಬ ನಸು ನಾಚುವ ರಂಗು, ಕಣ್ಣ ತುಂಬ ಹೊಸ ಬಾಳಿನ ಗುಂಗು. ಇನ್ನೊಂದು ಚುಟುಕು. ಹೆಂಡತಿ ಮದುವೆಯಾದ ಹೊಸತರಲ್ಲಿ ಹಾಗೂ ನಂತರದಲ್ಲಿ ಗಂಡನ ದೃಷ್ಟಿಯಲ್ಲಿ ಹೇಗೆ ಕಾಣ್ತಾಳೆ ನೋಡಿ. ನಲ್ಲೆ ಮೊದಲು ನೀನು ನನಗೆ ಮೃದು ಹೂವಿನ ಹಾರ, ಮದುವೆಯಾದ ಕೆಲ ವರ್ಷಗಳ ನಂತರ ಹೂವು ಬಾಡಿ ಬೇಡವಾದಂತೆ ತುಂಬಾ ಭಾರ, ತುಂಬಾ ಭಾರ. ನಲ್ಲೆ ಮೊದಲು ನೀನು ನನಗೆ ಮೃದು ಹೂವಿನ ಹಾರ, ಮದುವೆಯಾದ ಕೆಲ ವರ್ಷಗಳ ನಂತರ ಹೂವು ಬಾಡಿ ಬೇಡವಾದಂತೆ ತುಂಬಾ ಭಾರ, ತುಂಬಾ ಭಾರ. ಇನ್ನೊಂದು ಚುಟುಕು. ಸ್ತ್ರೀಯರ ಅಲಂಕಾರಕ್ಕೆ ಕೊನೆಯೇ ಇಲ್ಲ ಎಂಬುದನ್ನು ಈ ರೀತಿ ಹೇಳಿದ್ದಾರೆ ನೋಡಿ. ಕನ್ನಡಿಯೂ ಕೂಡ ನಿದ್ರೆ ಹೋಯಿತು ಪ್ರಿಯೆ, ಇನ್ನೂ ಮುಗಿಯಲಿಲ್ಲವೇ ನಿನ್ನ ಅಲಂಕಾರ ಕ್ರಿಯೆ. ಕನ್ನಡಿಯೂ ಕೂಡ ನಿದ್ರೆ ಹೋಯಿತು ಪ್ರಿಯೆ, ಇನ್ನೂ ಮುಗಿಯಲಿಲ್ಲವೇ ನಿನ್ನ ಅಲಂಕಾರ ಕ್ರಿಯೆ. ಇನ್ನೊಂದು ಚುಟುಕಿನಲ್ಲಿ ನನಗೆ ಬೇಕು ಕನ್ನಡ, ನನ್ನಾಕೆಗೆ ಮಾತ್ರ ಕನ್ನಡಿ. ನನಗೆ ಬೇಕು ಕನ್ನಡ, ನನ್ನಾಕೆಗೆ ಮಾತ್ರ ಕನ್ನಡಿ. ಇನ್ನೊಂದು ಚುಟುಕು. ಈ ಚುಟುಕಿನ ಶೀರ್ಷಿಕೆ ನನ್ನಾಕೆಗೆ ಪ್ರೀತಿಯಿಂದ. ನಿನ್ನ ಕಂಠ ಕೋಗಿಲೆ ಕಂಠ ಎಂದಾಗ ನನ್ನವಳ ಕೆನ್ನೆ ಕೆಂಪು, ನಿನ್ನ ಬಣ್ಣ ಕೋಗಿಲೆ ಬಣ್ಣ ಎಂದಾಗ ಅವಳ ಕಣ್ಣು ಕೆಂಪು. ನಿನ್ನ ಕಂಠ ಕೋಗಿಲೆ ಕಂಠ ಎಂದಾಗ ನನ್ನವಳ ಕೆನ್ನೆ ಕೆಂಪು, ನಿನ್ನ ಬಣ್ಣ ಕೋಗಿಲೆ ಬಣ್ಣ ಎಂದಾಗ ಅವಳ ಕಣ್ಣು ಕೆಂಪು, ಅವಳ ಕಣ್ಣು ಕೆಂಪು. ಹೆಂಡತಿಯನ್ನು ಹೊಗಳುವಾಗ ಗಂಡನಾದವನು ಪದ ಬಳಕೆಯಲ್ಲಿ ತುಂಬಾ ಎಚ್ಚರದಿಂದಿರಬೇಕಲ್ವೇ? ಹುಷಾರು. ನನ್ನ ಪ್ರಿಯ ಕೇಳುಗ ಬಾಂಧವರೇ, ಯಾವುದೇ ಸಾಹಿತ್ಯದ ವ್ಯಾಪ್ತಿ ತುಂಬಾ ವಿಶಾಲವಾದುದು. ಹೀಗೆ ಚುಟುಕು ಸಾಹಿತ್ಯದ ವ್ಯಾಪ್ತಿ ಕೂಡ ತುಂಬಾ ದೊಡ್ಡದು. ಕೇವಲ 10-15 ನಿಮಿಷದಲ್ಲಿ ಅದರ ಪೂರ್ತಿ ಸವಿಯನ್ನು ಸವಿಯಲಾಗುವುದಿಲ್ಲ. ಆದ್ದರಿಂದ ಈ ಕಾರ್ಯಕ್ರಮದ ಮುಂಬರುವ ಸಂಚಿಕೆಗಳಲ್ಲಿ ಚುಟುಕು ವಿಭಾಗವನ್ನು ಆಗಾಗ ತಮ್ಮೆದುರು ತರ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ತಮ್ಮಲ್ಲಿಗೆ ಬರ್ತೀನಿ. ಅಲ್ಲಿಯವರೆಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು.